ಇಂದಿನ ಶುಭ ಸೋಮವಾರದ ಬರುವ ಆಗಮನಗಳು. ನಾನು ಪಂಪಪತಿ ರಾಗದಿಂದ ಸಾಂಸ್ಕೃತಿಕ ಕಲಾ ವೇದಿಕೆಯ ಅಧ್ಯಕ್ಷ. ಇಂದು ಸಾಯಂಕಾಲ ದಿನಾಂಕ 29/12/2025 ಸಾಯಂಕಾಲ 6 ಗಂಟೆಗೆ ನಗರದ BR ಅಂಬೇಡ್ಕರ್ ಇರ್ತಕ್ಕಂಥ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಒಂದು ಸಾಂಸ್ಕೃತಿಕ ನಾಟಕ, ಸಂಗೀತ, ನೃತ್ಯದ ಒಂದು ಮನೋರಂಜನೆ ಕಾರ್ಯಕ್ರಮವಿದೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಸಾಯಿ ಕಿರಣ್ ಅದ್ವಾನಿ ಗುರೂಜಿಯವರು ಹೆಸರಿದ್ದು, ಉದ್ಘಾಟನೆಯನ್ನು ಶ್ರೀ ಚಂದ್ರಶೇಖರ್ ಮಿರ್ಜಾಪುರ್ ಪಾಟೀಲ್ರು ಇವರು ಉದ್ಘಾಟಿಸಲಿದ್ದಾರೆ. ಜ್ಯೋತಿ ಬೆಳಗತಕ್ಕಂಥ ಕಾರ್ಯಕ್ರಮವನ್ನು ಶ್ರೀ ಬಸವರಾಜ್ ಹೂಗಾರ್ ರಾಜ್ಯಾಧ್ಯಕ್ಷರು, ರಾಜ್ಯ ಹೂಗಾರ್ ಸಮಾಜ ಹೆಂಗಳು ಅವರು ವಹಿಸಲಿದ್ದಾರೆ. ಇದರಲ್ಲಿ ಸುಮಾರು ಗಾಯಕಿಯರು ಭಾಗವಹಿಸಲಿದ್ದು, ಈ ಒಂದು ಕುಮಾರಿ ವರ್ಷ ಅಂತೇಳಿ ಬಾಲ ನೃತ್ಯ ಕಲಾವಿದೆಯಿಂದ ಒಂದು ನೃತ್ಯ ಇದರಿದೆ. ಶ್ರೀ ಸುದರ್ಶನ್ ಅವ್ರ ಕಡೆಯಿಂದ ಕ್ಲಾರಿನೆಟ್ ವಾದನ, ಅದೇ ರೀತಿಯಾಗಿ ಶ್ರೀ ವೀರೇಂದ್ರ ಕುಡಿ ಅವರು ಕ್ಯಾಶೋ, ಶ್ರೀ ಸುರೇಶ್ ಕುಮಾರ್ ಇವರಿಂದ ತಬಲಾ ವಾದನ ಎಲ್ಲವೂ ಇರುತ್ತದೆ. ಈ ಒಂದು ನಾಟಕದ ನಂತರ, ಈ ಒಂದು ಕಾರ್ಯಕ್ರಮಗಳ ನಂತರ ಶ್ರೀ ವೆಂಕಟ ನರಸಿಂಹರವರು ಕಲಾವಿದರು ಇವರ ತಂಡದಿಂದ ಕುರ್ಚಿ ಮಿರ್ಚಿ ಅಂತಕ್ಕಂಥ ಒಂದು ಚಿಕ್ಕ ಒಂದು ಆಶಯವನ್ನು ನಾಟಕ ಕೂಡ ಪ್ರದರ್ಶನಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮದ ಒಂದು ನಿರೂಪಣೆಯನ್ನು ಶ್ರೀ ಸುರೇಶ್ ಕುಮಾರ್ ಅವರು ಆಲ್ಕೂರಿಯವರು ನಿರ್ವಹಿಸಲಿದ್ದು, ಈ ಒಂದು ಧ್ವನಿವರ್ಧಕ ವ್ಯವಸ್ಥೆಯನ್ನು ಶ್ರೀ B ವೆಂಕಟ್ ಕುಮಾರ್, ಶ್ರೀ ಮೋಹನ್ ವೆಂಟಾಪುರಿಯವರು ಒದಗಿಸಲಿದ್ದಾರೆ. ಹೆಸರುಗಳು ಪಂಪಾಪತಿ ಹೂಗಾರ್ ಹೆಸರುಗಳು ಕುಮಾರಸ್ವಾಮಿ, ಶ್ರೀ ಪಂಪಾಪತಿ ಹೂಗಾರ್ ಅಧ್ಯಕ್ಷರು, ಶ್ರೀ ಪವನ್ ಕುಮಾರ್ ಹೂಗಾರ್ ಕಾರ್ಯದರ್ಶಿಗಳು, ಶ್ರೀ ಎ ಸುರೇಶ್ ಕುಮಾರ್ ಆಲ್ಕೂರ್ ಇವರು ತಬಲಾ ವಾದಕರು ಹಾಗೂ ಕಾರ್ಯಕ್ರಮ ನಿರೂಪಕರು. 1327 ಏಮ್ಸ್ಗಾಗಿ ನಡೆಯುತ್ತಿರುವ 1327ನೇ ದಿನದ ಧರಣಿ ಸತ್ಯಾಗ್ರಹಕ್ಕೆ ಎಲ್ಲಿಯೂ ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಕೇಂದ್ರ ಸರ್ಕಾರ ನೀಡಲೇಬೇಕು. IITಯಿಂದ ವಂಚಿತಗೊಂಡ ರಾಯಚೂರಿಗೆ ಏಮ್ಸ್ ಕೇಂದ್ರ ಸರ್ಕಾರ ನೀಡಲೇಬೇಕು. ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ರಾಯಚೂರಿಗೆ ಕೇಂದ್ರ ಸರ್ಕಾರ ಏಮ್ಸ್ ನೀಡಲೇಬೇಕು. ಬೇಕೇ ಬೇಕು.